ಶುರು ಮಾಡ್ತೇನೆ ಇನ್ನೊಮ್ಮೆ ನೋಡಿ. ಭಾರತದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತಿದೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ. ಇಲ್ಲಿ ಕೆಲವು ಸಮಯದಲ್ಲಿ ಏನಾಗುತ್ತೆಪ್ಪ ಅಂತಂದ್ರೆ, ಈಗ ನೀವು ಏನ್ ಮಾಡ್ತೀರಿ, ಇಲ್ಲಿ ಅಭಿಪ್ರಾಯ ಪಟ್ಟಿದ್ದಾರೆ ಅಂತ ತಗೊಳ್ತೀರಿ. ನಾನು ನಿಮಗೆ ಅಭಿಪ್ರಾಯ ಪಟ್ಟಿದ್ದಾರೆ ಅಂದ್ರೆ ವರ್ಬ್ ನಂಬರ್ 3 ಬಳಸಬೇಕು ಅಂತ ಹೇಳಿದ್ದೇನೆ. ನೀವು ಹಾಗೂ ಬರ್ದ್ರಿ, ಬಹಳ ಜನ ಬರ್ದಿರಿ, ತಪ್ಪಂತಲ್ಲ. ಬೇರೆ ಒಂದು ಆಯಾಮಗಳಲ್ಲಿ ಕೂಡ ಯೋಚನೆ ಮಾಡಿದಾಗ ಬ್ಯೂಟಿಫುಲ್ ಸೆಂಟೆನ್ಸ್ ಸಿಗ್ತವೆ. ಈ ಅಕಾರ್ಡಿಂಗ್ ಟು ಎಕನಾಮಿಸ್ಟ್ ಅಂತ ಅರ್ಥ ಬಂದಾಗ ಆರ್ಥಿಕ ತಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ ಅಂತ ಬಂದು ಬಿಡುತ್ತಲ್ಲೇ, ಮುಗಿತು. ಬೇರೆ ಏನು ಶಬ್ದ ಬಳಸುವ ಹಾಗಿಲ್ಲ. ಈಗ ನೀವು ಇಲ್ಲಿ ಅಭಿಪ್ರಾಯ ಪಟ್ಟಿದ್ದಾರೆ ಅಂದ್ರೇನು, ಅವರ ಪ್ರಕಾರ ಹಿಂಗ್ ಆಗ್ತಾ ಇದೆ, ಈ ರೀತಿ ಆಗ್ತಾ ಇದೆ ಅಂತ ಅರ್ಥ. ಸೊ ಒಂದು ತಿಳ್ಕೊಳ್ಳಿ, ಈ ಅಭಿಪ್ರಾಯ ಅಂತ ಬಂದಾಗ, ಅವರ ಒಂದು ಯೋಚನೆ ಲಹರಿ ಅಂತ ಬಂದಾಗ ನೀವು ಅಕಾರ್ಡಿಂಗ್ ಟು ಅನ್ನೋ ಶಬ್ದವನ್ನ ನೆನಪು ಮಾಡ್ಕೊಳ್ಳಿ ದಯವಿಟ್ಟು. ಅಕಾರ್ಡಿಂಗ್ ಟು ಯಾರು ಇರ್ತಾರಲ್ಲ ಅವರ ಪ್ರಕಾರ ಬರೀಬೇಕು. ಅಕಾರ್ಡಿಂಗ್ ಟು ದಿ ಗ್ರಾಮ್ಯಾರಿಯನ್, according to the politicians, according to IAS officers, according to officials, administrators, so according to the financial experts. ಹಂಗೂ ಅನ್ಬೋದು ಇಲ್ಲೇ ಅಕಾರ್ಡಿಂಗ್ ಟು ದ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಅನ್ಬೋದು. ಬಟ್ ಬ್ಯೂಟಿಫುಲ್ ವರ್ಡ್ ಏನು, ಅಕಾರ್ಡಿಂಗ್ ಟು ದ ಎಕನಾಮಿಕ್ಸ್, ದ ಇಂಡಿಯನ್ ಎಕಾನಮಿ. ನಿಮ್ದು ಆಮೇಲೆ ಕೇಳ್ತೀನಿ ಪ್ರಶ್ನೆ, ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ಕೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ, ಟೈಮ್ ಕೊಡ್ತೀನಿ. See, according to the economists, the Indian economy is improving. ಪರಿಸ್ಥಿತಿ ಸುಧಾರಿಸುತ್ತಿದೆ. ಇಲ್ಲಿ ನೀವು ಪರಿಸ್ಥಿತಿ ಅನ್ಲಿಕ್ಕೆ ಏನ್ ಮಾಡಬಹುದು, ಕೆಲವು ಟೈಮ್ನಾಗೆ ನೀವು ಕಂಡೀಷನ್ ಅಂತೀರಿ, ಸಿಚುವೇಶನ್ ಅಂತೀರಿ. ಅರ್ಥ ನೋಡ್ಕೊಳ್ಳಿ, ಭಾರತದ ಆರ್ಥಿಕ ಪರಿಸ್ಥಿತಿ, ಇಂಡಿಯನ್ ಎಕಾನಮಿ, ಇವೆಲ್ಲ ಯಾವಾಗ ಹೊಳಿತಾವು ಅಂತಂದ್ರೆ ನೀವು ಓದಿದಾಗ, ಯಾವಾಗ ರೀಡಿಂಗ್ ಜಾಸ್ತಿ ಮಾಡ್ತೀರಲ್ಲ ಅವಾಗ ಇದು ಬರ್ತದೆ. ಒಂದ್ ವೇಳೆ ಇಂಡಿಯನ್ ಎಕಾನಮಿ ನೆನಪಾಗ್ಲಿಲ್ಲಪ್ಪ ನಿಮಗೆ ಅಂತಂದಾಗ ನೀವೇನ್ ಮಾಡ್ತೀರಿ, ಸೊ ಅಕಾರ್ಡಿಂಗ್ ಟು ಎಕನಾಮಿಸ್ಟ್ ಇಂಡಿಯನ್ ಇಕನಾಮಿಕ್ ಸಿಚುವೇಶನ್ ಅಥವಾ ಇಂಡಿಯನ್ ಇಕಾನಮಿಕ್ ಕಂಡೀಷನ್ ಈಸ್ ಇಂಪ್ರೂವಿಂಗ್. ಸೊ ಎಕನಾಮಿಕ್ ಕಂಡೀಷನ್ ಅನ್ನುವ ಬದಲಾಗಿ, ಎಕನಾಮಿಕ್ ಸಿಚುವೇಶನ್ ಅನ್ನುವ ಬದಲಾಗಿ ಇಕಾನಮಿ ಅಂತ ತಗೊಂಡ್ಬಿಟ್ರಿ ಅಂದ್ರ ಇದರ ಅರ್ಥ ಈ ಸೆಂಟೆನ್ಸ್ ನಲ್ಲಿ ಬಂತು ಅಂದ ಹಾಗೆ. ಸೊ ಐ ಹೋಪ್ ದಿಸ್ ಸೆಂಟೆನ್ಸ್ ಈಸ್ ಕ್ಲಿಯರ್, ವೆರಿ ಸಿಂಪಲ್. ಸೊ ಇಲ್ಲಿ ಇಂಪಾರ್ಟೆಂಟ್ ಇರುವಂತಹದ್ದು ಏನಪ್ಪಾ ಅಂದ್ರೆ ಎಕಾನಮಿಕ್ಸ್ ಅನ್ನೋದು ಮತ್ತು ಇಂಡಿಯನ್ ಎಕಾನಮಿ ಅನ್ನೋದು. ಈಸ್ ಇಂಪ್ರೂವಿಂಗ್ ಯಾಕೆ ಬಂತು, ಸುಧಾರಿಸುತ್ತಿದೆ, ವರ್ಬ್ ನಂಬರ್ 4 ಈಸ್ ಜೊತೆ ಬಂತು. ಓಕೆ, ಈ ಕುರಿತು ಆರ್ಥಿಕ ಸಚಿವಾಲಯವು ದೇಶದ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿರುವುದು ಗಮನಾರ್ಹ. ಬ್ಯೂಟಿಫುಲ್ ಸೆಂಟೆನ್ಸ್. ಇದಕ್ಕೆ ಏನೇನೇನೋ ಬರ್ದಿದ್ದೀರಿ ಕೆಲವರು, ನಾನು ಹೇಳ್ತೀನಿ. ಅದಕ್ಕೆ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಅನ್ನ ಯಾವಾಗಲೂ ಮಾಡಬೇಡಿ ಅಂತ ಯಾಕೆ ಹೇಳ್ತೀನಿ, ನಾನು ನೋಡಿದೆ ಇವತ್ತು ಕೆಲವು ಬರ್ದಿದ್ದೆ, ನಾನು ನೋಡಿದೆ. ನಾನು ನಿಮ್ಮ ಪರ್ಮಿಷನ್ ತಗೋಬೇಕು ಒಂದಕ್ಕೆ, ಈ ಕ್ಲಾಸ್ ಮುಗಿಯೋ ಸಮಯದಲ್ಲಿ ನನಗೆ ನೆನಪು ಮಾಡ್ರಿ, ಸರ್ ಏನೋ ಪರ್ಮಿಷನ್ ಅಂದ್ರಲ್ಲ ಅಂತ, ನಾನು ಅದು ಏನಂತ ಹೇಳ್ತೀನಿ. ಸೊ ಈ ಕುರಿತು ಆರ್ಥಿಕ ಸಚಿವಾಲಯವು ದೇಶದ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿರುವುದು ಗಮನಾರ್ಹ. ನಾನು ಇಲ್ಲಿ ಬೇರೆ ಬೇರೆ ಬರ್ತೀನಿ, ಒಂದಿಷ್ಟು ನೋಡೋಣ. ಏನು ಇನ್ ದಿಸ್ ರಿಗಾರ್ಡ್ ಅಂದ್ರೆ ಈ ಕುರಿತು, ಏನು ಈ ಕುರಿತು ಇನ್ ದಿಸ್ ರಿಗಾರ್ಡ್ ಏನು, ಇಟ್ ಈಸ್ ನೋಟ್ ವರ್ದಿ, ಗಮನಾರ್ಹ ಅಂತ ಏನಿದೆ ಅಲ್ಲ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತೀವಿ, ಇಟ್ ಈಸ್ ನೋಟ್ ವರ್ದಿ. ನಿಮಗೆ ಈ ಶಬ್ದ ಬೇಡ, ಬೇರೆ ಏನಾದರೂ ನೆನಪಾಯ್ತು ಅಥವಾ ಪ್ರಾಕ್ಟೀಸ್ ಮಾಡ್ತೀರಿ ಅಂದ್ರೆ ಆಪ್ಷನ್ಸ್ ಕೊಟ್ಟಿದ್ದೀನಿ. ಏನು, ಇಟ್ ಈಸ್ ನೋಟೇಬಲ್ ಅನ್ಬೋದು, ಇಟ್ ಈಸ್ ರಿಮಾರ್ಕೇಬಲ್ ಅನ್ಬೋದು, ಇಟ್ ಈಸ್ ವರ್ತ್ ಮೆನ್ಷನಿಂಗ್ ಅನ್ಬೋದು, ಇಟ್ ಈಸ್ ಇಂಪಾರ್ಟೆಂಟ್ ಅಂತ ಸಿಂಪಲ್ ಆಗಿ ಹೇಳಬಹುದು. ಗಮನಾರ್ಹ ಅಂತಂದ್ರೆ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಇದು ಒಂದು ವಿಷಯ ನೋಡಪ್ಪ, ಬಹಳ ಗಮನಿಸಬೇಕಾದಂತೂ ಇದೆ ಅಂತಂದ್ರ ಬಹಳ ಮುಖ್ಯವಾಗಿದೆ ಅನ್ಲಿಕ್ಕೆ ಇಂಪಾರ್ಟೆಂಟ್ ಅಂತ ಬಂತು. ಇಂಪಾರ್ಟೆಂಟ್ ಅಂತ ಅಂದ ಬಂದಾಗ ರಿಮಾರ್ಕೆಬಲ್, ನೋಟ್ ವರ್ದಿ, ನೋಟೇಬಲ್ ಅಂತಂದ್ರೆ ನೋಟ್ ಮಾಡಲು, ಪ್ರಾಮುಖ್ಯತೆ ನೀಡಲು ಯೋಗ್ಯವಾದಂತಹದ್ದು ಕೆಲಸಕ್ಕೆ ನೋಟೇಬಲ್ ಅಂತೀವಿ. ಇವುಗಳನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಸೊ ಇಟ್ ಈಸ್ ನೋಟ್ ವರ್ದಿ ದ್ಯಾಟ್, ಕಂಜಂಕ್ಷನ್ ದ್ಯಾಟ್ ಅನ್ನ ಜಾಯಿನ್ ಯಾಕೆ ಮಾಡಿದೀವಿ, ಏಕೆ ಹಾಕಿಕೊಂಡಿರುವುದು ಅಂತ ಬರ್ತದಲ್ಲ, ಜಾಯಿನ್ ಮಾಡ್ಲಿಕ್ಕೆ ನಾವು ದ್ಯಾಟ್ ಸೆಂಟೆನ್ಸ್ ಬೇಕು. ಇಟ್ ಈಸ್ ಇಂಪಾರ್ಟೆಂಟ್ ದ್ಯಾಟ್ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಆರ್ಥಿಕ ಸಚಿವಾಲಯವು. ಬಹಳ ಮಂದಿ ಏನ್ ಬರ್ದಿರಿ, ಎಕನಾಮಿಕ್ ಏನೋ ಎಕನಾಮಿಕ್ ಅಂತ ಬರ್ದಿರಿ, ಯಾರು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂತ ಯಾರು ಬರ್ದೇ ಇಲ್ಲ. ಆರ್ಥಿಕ ಸಚಿವಾಲಯ, ಪೇಪರ್ ಓದಿದ್ರೆ, ನ್ಯೂಸ್ ಕೇಳಿದ್ರೆ, ಡಿಸ್ಕಷನ್ ಮಾಡಿದ್ರೆ ಗೊತ್ತಾಗುವಂತ ಶಬ್ದ ಇದು. The Ministry of Finance has planned various schemes for the development of the country.
ಬಹಳ ಸಿಂಪಲ್ ಇದೆ, ಇನ್ನೊಮ್ಮೆ ಓದ್ತೇನೆ. ಇನ್ ದಿಸ್ ರಿಗಾರ್ಡ್ it is noteworthy that the Ministry of Finance has planned. ಯಾಕೆ ನಾವು ಸರ್ ಹ್ಯಾಸ್ ಪ್ಲಾನ್ಡ್ ಯಾಕೆ ಬರೀಬೇಕು ನೋಡಿ, ಆರ್ಥಿಕ ಸಚಿವಾಲಯವು ದೇಶದ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿರುವುದು ಅಂತಂದ್ರೆ ಹಾಕಿಕೊಂಡಿದೆ ಅಂತ ಅರ್ಥ. ಹಾಕಿಕೊಂಡಿದೆ ಅಂತಂದ್ರೆ ಅಲ್ಲೇ ವರ್ಬ್ ನಂಬರ್ 3 ಬರ್ತದೆ. ವರ್ಬ್ ನಂಬರ್ 3 ಬಂದಾಗ ಹ್ಯಾಸ್ ಅಥವಾ ಹ್ಯಾವ್ ಅನ್ನ ಬಳಸ್ತೀವಿ. ಒಂದು ವೇಳೆ ಈ ಹಾಕಿಕೊಂಡಿರುವುದು ಅನ್ನೋ ಕೆಲಸ ಮುಗಿದಿದೆ ಅಂತ ನಿಮಗೆ ಗೊತ್ತಾಯ್ತು ಅಂತ ಅರ್ಥ ಅನ್ಕೊಳ್ಳಿ. ನೀವು V3 ಅಥವಾ ಹ್ಯಾಸ್ ಹ್ಯಾವ್ ಕನ್ಫ್ಯೂಷನ್ ಇದೆ ಬೇಡ ಅಂತಂದ್ರೆ ಹ್ಯಾಸ್ ತೆಗೆದ್ಬಿಟ್ರೆ ಬರೀ ಪ್ಲಾನ್ಡ್ ಅಂತ ಬರೆದ್ರು ಕಷ್ಟವೇನಿಲ್ಲ. ಏನ್ ಮಾಡ್ಬೋದು ಅವಾಗ? ದ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಪ್ಲಾನ್ಡ್ ವೇರಿಯಸ್ ಸ್ಕೀಮ್ಸ್ ಹಲವಾರು ಯೋಜನೆಗಳು, ಸ್ಕೀಮ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಎದಕ್ಕೆ? ದೇಶದ ಅಭಿವೃದ್ಧಿಗೋಸ್ಕರ, ಇದರ ಸಲುವಾಗಿ ಅಂತ ಅನ್ಬೇಕಾದ್ರೆ ನಾವು ಫಾರ್ ಅನ್ನ ಬಳಸ್ತೀವಿ. ಇದರ ಜೊತೆ ಇಷ್ಟು ಬೇಡ ಅಂತ ಅಂದಾಗ ಇದೊಂದು ಸಿಂಪಲ್ ಸೆಂಟೆನ್ಸ್. ಇಲ್ಲಿ ಇನ್ನೊಂದು ಬರ್ದೇನೆ, ಏನು? ಇಟ್ ಈಸ್ ಗುಡ್ ಟು ನೋ ಅಂದ್ರೆ ಗಮನಾರ್ಹ ಮಾಡುವಂತಹದ್ದು ಅರ್ಥ. ಇಟ್ ಈಸ್ ಗುಡ್ ಟು ನೋ ದಟ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಮ್ಯೂಟ್ ಮಾಡಿ ಪ್ಲೀಸ್ ಮೈ ಡಿಯರ್ ಫ್ರೆಂಡ್, ಮೈ ಡಿಯರ್ ಜೆಂಟಲ್ಮೆನ್, ಪ್ಲೀಸ್ ಮ್ಯೂಟ್ ಮಾಡಿ. ಇಟ್ ಈಸ್ ಗುಡ್ ಟು ನೋ ದಟ್. ಯಾರವರು? ಏನ್ ಸರ್ ನಿಮ್ದು ಮ್ಯೂಟ್ ಆಗ್ತಾ ಇದೆ? ಏನಿಲ್ಲ. ಡಸ್ ಇಟ್ ಹ್ಯಾವ್ ಎನಿ ಪ್ರಾಬ್ಲಮ್? ಇನ್ಸ್ಟ್ರೂಮೆಂಟ್ ಏನೋ ಸಮಸ್ಯೆ ಇದೆಯಾ ಸರ್? ಮ್ಯೂಟ್ ಮಾಡಿ ಸರ್, ಮ್ಯೂಟ್ ಮಾಡಿ. ನಾಳೆಯಿಂದ ನಾನು ಏನ್ ಮಾಡ್ಬಿಡ್ತೀನಿ, ರೆಕಾರ್ಡೆಡ್ ವಿಡಿಯೋ ಹಾಕ್ಬಿಡ್ತೀನಿ, ನೋಡ್ಬಿಡಿ ಪ್ಲೀಸ್. ಬೇರೆಯವ್ರಿಗೂ ತೊಂದರೆ ಆಗ್ತಾ ಇದೆ. ನಾಳೆ ನಾನು ಏನ್ ಮಾಡ್ತೀನಿ, ಈಗ ರಾತ್ರಿ 12 ಗಂಟೆವರೆಗೂ ನಾಳೆ ವಿಡಿಯೋ ರೆಕಾರ್ಡ್ ಮಾಡಿ ಹಾಕ್ಬಿಡ್ತೀನಿ. ಹೆಂಗಾದ್ರೂ ರೆಕಾರ್ಡ್ ವಿಡಿಯೋ ನೋಡ್ತಾ ಇದ್ದೀರಲ್ಲ ನೀವು, ರೆಕಾರ್ಡ್ ವಿಡಿಯೋ ನೋಡ್ಬಿಡ್ರಿ. ಬೇರೆಯವ್ರಿಗೆ ನಮ್ಮಿಂದ ತೊಂದರೆ ಆಗೋದು ಬೇಡ. ಒಬ್ರು ಯಾರಿಂದ ಬೇರೆಯವ್ರ ತೊಂದರೆ ಆಗ್ಲಿ ನನಗೆ ಮನ್ಸು ಬರಂಗಿಲ್ಲ. ನನ್ನ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಬೇರೆಯವ್ರ ತೊಂದರೆ ಅನುಭವಿಸೋದು ನನಗೆ ಬೇಕಾಗಿಲ್ಲ. ಮ್ಯೂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ, ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಇದನ್ನ 4 ಸರ್ ಹೇಳಿ, ಏನ ಹೇಳ್ತೀರಿ ಹೇಳಿ. ಸರ್, ಇರೋದೇ 1 hour ಕ್ಲಾಸ್ ಇರುತ್ತೆ ಸರ್. ಅದರಲ್ಲಿ 15 ಮಿನಿಟ್ಸ್ ನೀವು ಎಲ್ರಿಗೂ ಬರೀ ಮ್ಯೂಟ್ ಮಾಡ್ಲಿಕ್ಕೆ ಹೇಳಿದ್ರೆ ಸೊ ಇರೋದು ಮತ್ತೆ 45 ಮಿನಿಟ್ಸ್ ಉಳಿತದೆ ಸರ್. ಅದ್ರಲ್ಲಿ 15 ಮಿನಿಟ್ಸ್ ನೀವು ಎನ್ಕ್ವೈರಿ ಕೊಡ್ತೀರಾ ಸರ್. ನಾಳಿಂದ ಒಳಗಡೆ ಏನ್ ಮಾಡಕ್ ಕಲಿಯೋಕ್ ಆಗಲ್ಲ ಸರ್. ನಾಳಿಂದ ನಾವು ಮಾಡೋದೇ ಏನು ನಿಮ್ ಸಲುವಾಗಿ ಮಾಡಕತ್ತೀವಿ, ಸ್ಟ್ರಾಸ್ ತಗೊಂಡು. ನಾಳಿಂದ ರೆಕಾರ್ಡೆಡ್ ವಿಡಿಯೋ ಹಾಕ್ಬಿಡ್ತೀನಿ, ಲೈವ್ ನೋಡ್ಬಿಡಿ ಪ್ಲೀಸ್. ಫೈನ್. ರೆಕಾರ್ಡೆಡ್ ವಿಡಿಯೋ ಹಾಕಿದ್ರೆ ಡೌಟ್ ಕ್ಲಾರಿಫಿಕೇಶನ್ ಆಗಲ್ವಲ್ಲ ಸರ್? We will see later. ನಾನು ಫೋನ್ ಮಾಡಿ ಆಮೇಲೆ. It is good to know that Ministry of Finance has various plans for the development of the country. ಇದನ್ನ ಎರಡು ಅರ್ಥ ಆಯ್ತು ಅನ್ಕೋತೀನಿ. ಇಷ್ಟು ಬಿಟ್ಟು ನೀವು ಇದು ಹಿಂಗೂ ಮಾಡಬಹುದು. ಇಟ್ ಈಸ್ ಗುಡ್ ಟು ನೋ ದಟ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಹ್ಯಾಸ್ ವೇರಿಯಸ್ ಪ್ಲಾನ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಇಲ್ಲಿ ವೇರಿಯಸ್ ನೋಡಿ, ಹ್ಯಾಸ್ ಅಂತ ಹೊಂದಿದ್ರು ಮಾಡಿದೆ ಅಂತ ಕೆಲಸ. ಇಲ್ಲಿ ಬೇರೆ ಇಡಿ V1 V2 V3 ಏನೂ ಬಂದಿಲ್ಲ. ಡೈರೆಕ್ಟ್ ಆಗಿ ಏನ್ ತಗೊಂಡಿದ್ದೀವಿ ನಾವು? ಇಟ್ ಹ್ಯಾಸ್ ವೇರಿಯಸ್ ಪ್ಲಾನ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ದೇಶಕ್ಕೋಸ್ಕರ ಕೆಲವು ಯೋಜನೆಗಳನ್ನ ಹಾಕಿಕೊಂಡಿದೆ ಅಂತ ಈ ಮೀನಿಂಗ್ ಕೂಡ ಇದರಲ್ಲಿ ಬರ್ತದೆ. 2 ಸೆಂಟೆನ್ಸ್ ಅನ್ನ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಹಿಂಗ್ಯಾಕ್ ಬಂತು ನನಗೆ ಡೌಟ್ ಕೇಳಿ, ನಾನು ಆಮೇಲೆ ಹೇಳ್ತೇನೆ. ಓಕೆ ಫೈನ್. ಐ ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸ್. ಕೊರೋನಾ ಸಂದರ್ಭದಲ್ಲಿ ದೇಶವು ಆರ್ಥಿಕ ಸಂಕಷ್ಟ ಪರಿಸ್ಥಿತಿಯನ್ನು ಎದುರಿಸಿದರೂ ಸರ್ಕಾರ ಜನರ ಪರವಾಗಿ ನಿಂತಿತು ಮತ್ತು ಜನರಿಗೋಸ್ಕರ ಹಲವಾರು ಯೋಜನೆಗಳನ್ನು ಪ್ರಕಟಿಸಿತು. ಸೊ ಒಂದಂತೂ ನಿಮಗೆ ಅರ್ಥ ಆಯ್ತು, ಪ್ರಕಟಿಸಿತು. ವರ್ಬ್ ನಂಬರ್ 2 V2 ಬರಬೇಕು. ಸಂಬಂಧಪಟ್ಟಂತಹದ್ದು ಏನು? ದೇಶದಲ್ಲಿ ಆರ್ಥಿಕ ಸಂಕಷ್ಟ ಎದುರಿಸಿದರೂ ಎಲ್ಲಿಂದ ಶುರುವಾಗಿದೆ ನೋಡಿ, ಇಲ್ಲಿ ದೋ ಅಂತ ಶುರುವಾಗಿದೆ. ಪ್ಲೀಸ್ ನೋಟ್ ದಿಸ್ ವರ್ಡ್, ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್. ದೋ ಅಂತ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಹೀಗೆ ಆದರೂ ಕೂಡ ಅಂತ ಏನು ಬಂದಿದೆ ನೋಡಿ, ಎದುರಿಸಿದರೂ ಅಂತ ಏನು ಬಂದಿದೆಯಲ್ಲ, ಹೀಗಿದ್ದರೂ ಪರಿಸ್ಥಿತಿ ಹೀಗಿದ್ದರೂ ಕೂಡ ಅಂತ ಅನ್ಬೇಕಾದ್ರೆ ನಾವು ಈ ಶಬ್ದವನ್ನ ಬಳಸಬೇಕು. ದೋ ಅಂತರ ಬಳಸಬಹುದು, ಅಥವಾ ಈವನ್ ದೋ ಅಂತರ ಬಳಸಬಹುದು, ಅಥವಾ ಆಲ್ದೋ. 3ರಲ್ಲಿ ಯಾವುದು ಬಳಸಿದ್ರು ಕೂಡ ನೀವು ಜಾಣರಾಗ್ತೀರಿ. ಆಲ್ದೋ, ಈವನ್ ದೋ, ಧೋ ಅಂದ್ರೆ ಅರ್ಥ
ಈ ಪರಿಸ್ಥಿತಿ ಇದ್ದರೂ ಕೂಡ ಎಕ್ಸಾಂಪಲ್ ಕೊಡ್ತೀನಿ. ಏನು? ಮಳೆ ಬಂದರೂ ಕೂಡ ಅವನು ಶಾಲೆಗೆ ಹೋದ. ದೋ ಇಟ್ ರೇನ್ಡ್ ಹಿ ವೆಂಟ್ ಟು ಕಾಲೇಜ್. ಜನರಿಗೆ ಹೇಳಿದರೂ ಕೂಡ ಮಾಸ್ಕ್ ಧರಿಸುತ್ತಿಲ್ಲ. though the government is insisting to wear the mask, people are not caring for this. though ಅಂದ್ರೆ ಹೇಳಿದರು, ಮಾಡಿದರು, ಬಂದರು, ಮೀಟಿಂಗ್ ಅನ್ನು ಪೋಸ್ಟ್ಪೋನ್ ಮಾಡಿದರು. though the meeting was postponed, though all the instructions were given, ಎಲ್ಲಾ ಸೂಚನೆಗಳನ್ನು ಕೊಟ್ಟರು. ಅವಾಗ though ಬಳಸ್ತೀವಿ, ನೆನಪಿಟ್ಟುಕೊಳ್ಳಿ. ಇದ್ರ ಜೊತೆಗೆ ಇವು ಯಾವುದಾದ್ರೂ ಬಳಸಬಹುದು. though the country faced economic hardship, ಆರ್ಥಿಕ ಸಂಕಷ್ಟ, ಇಕಾನಮಿಕ್ ಹಾರ್ಡ್ಶಿಪ್. ಅದಕ್ಕೆ ಇನ್ನೊಂದು ಶಬ್ದ ಎಡ್ವರ್ಸಿಟಿ ಅಂತಾನು ಹೇಳ್ಬೋದು. ಇಕಾನಮಿಕ್ ಎಡ್ವರ್ಸಿಟಿ. ಒಂದು ವೇಳೆ ನಿಮಗೆ ಈ ಶಬ್ದ ನೆನಪಾಗ್ಲಿಕ್ಕಂದ್ರೆ, ಇಕನಾಮಿಕ್ ಪ್ರಾಬ್ಲಮ್ ಅಂತಂದ್ರೂ ಏನು ಸಮಸ್ಯೆ ಇಲ್ಲ. ನೀವು ಆ ಸಂಕಷ್ಟ ಅನ್ನೋ ಶಬ್ದನೇ ಸಂಕಷ್ಟ ಅಂದ್ರೆ ಏನು? ಸಮಸ್ಯೆ. ಇದಕ್ಕೆ ಏನ್ ಮಾಡ್ಬೇಕು? ಸಂಕಷ್ಟಕ್ಕೆ ಸಮಾನಾರ್ಥಕ ಪದವನ್ನ ನೀವು ವಿಚಾರ ಮಾಡ್ರಿ. ನಾವೆಲ್ಲರೂ ಕನ್ನಡ ಮೀಡಿಯಂ ಹುಡುಗರು ಇದ್ದೀವಿ, ಕನ್ನಡದಲ್ಲಿ ಜಾಣ್ರೆ ಇದ್ದೀವಿ. ಸಂಕಷ್ಟ ಅಂದ್ರೆ ಏನು? ಯಾವ ಬಹಳ ಸಂಕಷ್ಟದಲ್ಲಿ ಇದ್ದಾನೆ ಅಂದ್ರೆ ಅರ್ಥ. ಇನ್ನೊಂದು ಶಬ್ದ ಇನ್ನೊಂದು ಸ್ವಲ್ಪ ಕಾಮನ್ ಆಗಿ ಹೇಳಪ್ಪ ಅಂದ್ರೆ, ಯಾವ ಬಹಳ ಸಮಸ್ಯೆ ಒಳಗಿದ್ದಾನೆ. ಸಮಸ್ಯೆ, ಪ್ರಾಬ್ಲಮ್ ಅನ್ನೋ ವರ್ಡ್ ಸಿಕ್ತು. ಅವಾಗ ದೋ ದ ಕಂಟ್ರಿ ಫೇಸ್ ದ ಇಕಾನಮಿಕ್ ಪ್ರಾಬ್ಲಮ್. ನನಗೆ ಹಾರ್ಡ್ಶಿಪ್ ಬರಿಬೇಕಂತೇನಿಲ್ಲ. ನೀವು ಇದನ್ನ ಅರ್ಥ ಮಾಡ್ಕೊಂಡು ಕರೆಕ್ಟ್ ಆಗಿ ಬರ್ದಿರಲ್ಲ, ಅದೇ ಶಬ್ದ ಬರ್ದಿರಲ್ಲ, ಅದು ನಮಗೆ ಖುಷಿ ಕೊಡುತ್ತೆ. ಇಕನಾಮಿಕ್ ಪ್ರಾಬ್ಲಮ್ ಅಥವಾ ಎಡ್ವರ್ಸಿಟಿ ಯಾವ ಸಂದರ್ಭದಲ್ಲಿ? ಡ್ಯೂರಿಂಗ್ ಕೊರೋನಾ. ಈ ಸಂದರ್ಭದಲ್ಲಿ ಡ್ಯೂರಿಂಗ್ ಕೊರೋನಾ ದ ಗವರ್ಮೆಂಟ್ ಸಪೋರ್ಟೆಡ್ ದ ಪಬ್ಲಿಕ್. ಇಲ್ಲಿ ನೀವು ಏನ್ ಮಾಡಿರಿಪ್ಪ ಅಂದ್ರೆ, ಬಹಳ ಜನರ ಪರವಾಗಿ ಅಂತ ಏನು ಒಂದು ಸಣ್ಣ ಯೋಚನೆ ಮಾಡ್ಲಾರ್ದಷ್ಟು ಗಡಬಡ ಮಾಡ್ತೀರಿ ನೀವು ಫ್ರೆಂಡ್ಸ್. ನೋಡ್ರಿ, ಸರ್ಕಾರ ಜನರ ಪರವಾಗಿ ನಿಂತಿತು. ಒಂದು ಸೆಂಟೆನ್ಸ್ 4 ಮಂದಿಗೆ ಹಂಚ್ರಿ. ಇದನ್ನ 4 ಮಂದಿಗೆ ಹಂಚಿ ಇದನ್ನ ಬೇರೆ ಬೇರೆ ಹೆಂಗ್ ಹೇಳ್ತೀಪ್ಪ ನನಗೆ ಹೇಳು ಅಂತ ಹೇಳಿ 4 ಮಂದಿಗೆ ಮೆಸೇಜ್ ಕಳಿಸ್ರಿ. ಇಲ್ಲ ನೀವು ಒಂದೇ ರೂಮಿನಾಗ ಕುಂತಿದ್ರಿ ಅಂದ್ರೆ 4 ಮಂದಿ ಡಿಸೈಡ್ ಮಾಡ್ರಿ ಬೇರೆ ಬೇರೆ ಸೆಂಟೆನ್ಸ್. ನನಗೇನಪ್ಪ, ಸರ್ಕಾರ ಜನರ ಪರವಾಗಿ ನಿಂತಿತು, ಇದನ್ನೇ ಬೇರೆ ಶಬ್ದ ಯೂಸ್ ಮಾಡಿ ಹೇಳು ಅಂದ್ರೆ, ಸರ್ಕಾರ ಜನರಿಗೆ ಸಹಾಯ ಮಾಡ್ತು, ಸರ್ಕಾರ ಜನರಿಗೆ ಸಪೋರ್ಟ್ ಮಾಡ್ತು, ಸರ್ಕಾರ ಜನರ ಒಂದು ಬೆಂಬಲ ಕೊಡ್ತು. 4-5 ಸೆಂಟೆನ್ಸ್ ಬಂದು ನೀವು ಅಲ್ಲಿ, ನಾನು ಮೊನ್ನೆ ಹೇಳಿದ್ದೆ ಏನು, ಒಂದು ಪರವಾಗಿ ಅನ್ಬೇಕಾದ್ರೆ ಆನ್ ಬಿಹಾಫ್ ಆಫ್ ಅಂತ, ಅದು ಸಂದರ್ಭನೇ ಬೇರೆ, ಈ ಸಂದರ್ಭನೇ ಬೇರೆ. ಸರ್ಕಾರ ಜನರ ಪರವಾಗಿ ಅಂದ್ರೆ ಜನರ ಜೊತೆ ಅಂತ ಅರ್ಥ. ಇಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಸ್ಟಾರ್ಟಿಂಗ್ಗೆ ಹೇಳಿದ್ದೀನಿ ಏನು, ಜಿಸ್ಟ್ ಅದರ ಮೂಲ ಸ್ವರೂಪವನ್ನ ಅರ್ಥ ಮಾಡ್ಕೋಬೇಕು ಸೆಂಟೆನ್ಸ್ ಮತ್ತು ಪ್ಯಾರಾಗ್ರಾಫ್ ಎಂದು. ದೆನ್ ಅದನ್ನು ಇಂಗ್ಲಿಷ್ನಿಗೆ ಕನ್ವರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಇಲ್ಲಿ 2 ಸೆಂಟೆನ್ಸ್ ನಾವು ಬರ್ದೇನೆ. ಏನು? ಸಿಂಪಲ್ ಆಗಿ, ಸರ್ಕಾರ ಜನರ ಪರವಾಗಿ ನಿಂತಿತು, ದ ಗವರ್ಮೆಂಟ್ ಸಪೋರ್ಟೆಡ್ ದ ಪಬ್ಲಿಕ್. ಇಲ್ಲ, ದ ಗವರ್ಮೆಂಟ್ ಸ್ಟುಡ್ ಫಾರ್ ದ ಪಬ್ಲಿಕ್. ಬೇಡ, ದ ಗವರ್ಮೆಂಟ್ ಹೆಲ್ಪ್ಡ್ ದ ಪೀಪಲ್. 3 ಸೆಂಟೆನ್ಸ್ ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬೇರೆ 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 ಡಿವಿಷನ್ ಮಾಡ್ಕೊಳ್ಳಿ. ಆಯಾಮ ಇರ್ತಾವಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಬರೀರಿ. ಮತ್ತೇನ್ ಮಾಡ್ತು? ಜನರಿಗೋಸ್ಕರ ಹಲವಾರು ಯೋಜನೆಗಳನ್ನು ಪ್ರಕಟಿಸಿತು. ಅಂಡ್ ಅನೌನ್ಸ್ಡ್ ವೇರಿಯಸ್ ಪ್ಲಾನ್ಸ್ ಅನ್ನಬಹುದು. ಬ್ರಾಕೆಟ್ ನಲ್ಲಿ ಪ್ರೊಜೆಕ್ಟ್ಸ್ ಅಂತಿದೆ, ಸ್ಕೀಮ್ಸ್ ಅಂತಿದೆ, ಏನಾರು ಅನ್ಬೋದು. ಯಾರ ಸಲುವಾಗಿ? ಫಾರ್ ದ ಪೀಪಲ್. ಇಟ್ ಅನೌನ್ಸ್ಡ್ ವೇರಿಯಸ್ ಪ್ಲಾನ್ಸ್ ಫಾರ್ ದ ಪೀಪಲ್. ಒಂದು ವೇಳೆ ಬ್ರಾಕೆಟ್ನಾಗ ಬರ್ದೇನೆ ಏನು, ಬೈ ಅನೌನ್ಸಿಂಗ್ ಅಂತ. ಹೆಂಗ್ ಬರೀಬಹುದು ಅಂತಂದ್ರೆ ಅದನ್ನು ಕೂಡ, ದ ಗವರ್ಮೆಂಟ್ ಸಪೋರ್ಟೆಡ್ ದ ಪಬ್ಲಿಕ್ supported the public by announcing various plans. by announcing various plans ಹೀಗೂ ಬರೀಬಹುದು. ಇಲ್ಲಿ ಬಾಯ್ ಅಂದ್ರೆ ಏನ್ ಸರ್, ಮೂಲಕ ಅಂತ ಇಲ್ಲೇ ಇಲ್ಲಲ್ಲ. ಅಲ್ಲಿ ಮೂಲಕ ಅಂತ ಇದ್ರೇನೆ ಬಾಯಿ ಬರೀಬೇಕಂತೇನಿಲ್ಲ. ಅದರ ಅರ್ಥ ಮಾಡ್ಕೋಬೇಕು. ಏನಪ್ಪಾ, ಹಲವಾರು ಯೋಜನೆಗಳನ್ನ ಜಾರಿಗೊಳಿಸುವುದರ ಮೂಲಕ ಜನರ ಪರವಾಗಿ ನಿಂತಿತು ಅನ್ನೋ ಅರ್ಥ. ಅದಕ್ಕೆ ಲಕ್ಷ್ಯ ಕೊಟ್ಟು ಹೇಳ್ತೀನಿ. ನಾನು ಹೇಳೋ ಸೆಂಟೆನ್ಸ್ ಅನ್ನ ದಯವಿಟ್ಟು ಮೈಂಡ್ ಒಳಗಿಟ್ಟುಕೊಂಡು ಅಂಡರ್ಲೈನ್ ಮಾಡ್ಕೊಳ್ರಿ. ವರ್ಡ್ ಟು ವರ್ಡ್ ಮಾಡಬೇಡಿ. ಪ್ಯಾರಾಗ್ರಾಫ್ ಅರ್ಥ ಮಾಡ್ಕೊಂಡು ಇಂಗ್ಲಿಷ್ನಾಗ ತಗೊಂಡ್ ಬರ್ರಿ. ಇನ್ನೇನು ಓದ್ತೀನಿ ಇಂಗ್ಲಿಷ್ನಾಗೆಂದು. ದೋ ದ ಕಂಟ್ರಿ ಫೇಸ್ಡ್ ಎಕನಾಮಿಕ್ ಪ್ರಾಬ್ಲಮ್ ಡ್ಯೂರಿಂಗ್ ಕರೋನಾ, ದ ಗವರ್ಮೆಂಟ್
ಸಪೋರ್ಟೆಡ್ ದ ಪಬ್ಲಿಕ್. ಇಷ್ಟು ಮುಗೀತು ಸೆಂಟೆನ್ಸ್. ಇದು ಎಡಿಷನಲ್ ನಿಮಗೇನು ಯಾವ್ಯಾವ ಯೂಸ್ ಮಾಡಬೇಕು, ಸಪೋರ್ಟೆಡ್ ದ ಪಬ್ಲಿಕ್ ಬೈ ಅನೌನ್ಸಿಂಗ್ ವೇರಿಯಸ್ ಪ್ಲಾನ್ಸ್ ಅನ್ಬೋದು, ಅಥವಾ ಅಂಡ್ ಅನೌನ್ಸ್ಡ್ ವೇರಿಯಸ್ ಸ್ಕೀಮ್ಸ್ ಪ್ರಾಜೆಕ್ಟ್ಸ್ ಫಾರ್ ದ ಪೀಪಲ್. ಸಿಂಪಲ್ ಸೆಂಟೆನ್ಸ್ ಇದೆ, ಕನ್ಫ್ಯೂಸ್ ಮಾಡ್ಕೊಳ್ಳೋದ ಚಂದಂಗ ಬರೀರಿ. ಐ ವಿಲ್ ಗೋ